ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಕರಾವಳಿಯಲ್ಲಿ ಮೀನುಗಾರರಿಗೆ ಮತ್ತೆ 2 ತಿಂಗಳ ವಿರಾಮ ಆರಂಭವಾಗಿದೆ. ರಾಜ್ಯ ಸರ್ಕಾರದ ಆದೇಶದಂತೆ ಜೂನ್ ಹಾಗೂ ಜುಲೈ ತಿಂಗಳಲ್ಲಿ ಸಮುದ್ರದಲ್ಲಿ ಮೀನುಗಾರಿಕೆ ನಡೆಸುವುದಕ್ಕೆ ನಿಷೇಧ ಹೇರಲಾಗಿದ್ದು, ಇಂದಿನಿಂದ ಕರಾವಳಿಯ ಮೀನುಗಾರಿಕಾ ಬಂದರುಗಳು ಬಿಕೋ ಎನ್ನುತ್ತಿವೆ. ಒಂದು ಕಡೆ ಮೀನು ಸಂತತಿ ಸಂರಕ್ಷಣೆಗೆ ಈ ಕ್ರಮ ಕೈಗೊಳ್ಳಲಾಗಿದ್ದರೆ, ಮತ್ತೊಂದೆಡೆ ಕಳೆದ 1 ವರ್ಷದ ಮೀನುಗಾರಿಕೆ ಅವಧಿ ಮುಗಿಸಿದ ಮೀನುಗಾರರು ಮುಂದಿನ ಹಂಗಾಮಿನ ಸಿದ್ಧತೆಯಲ್ಲಿ ತೊಡಗಿದ್ದಾರೆ. ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಇಂದಿನಿಂದ ಮೀನುಗಾರಿಕೆಗೆ ಬ್ರೇಕ್. ಕರಾವಳಿಯಲ್ಲಿ 2 ತಿಂಗಳು ನಿಷೇಧ. ಗಿಜಿಗುಡುತ್ತಿದ್ದ ಬಂದರುಗಳು ಸೈಲೆಂಟ್. ಬಿಕೋ ಎನ್ನುತ್ತಿವೆ ಕರಾವಳಿ ತೀರಗಳು. ಹೌದು, ಇವತ್ತಿನಿಂದ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿಯಲ್ಲಿ ವಾರ್ಷಿಕ ಮೀನುಗಾರಿಕೆ ನಿಷೇಧ ಜಾರಿಯಾಗಿದೆ. ಸರ್ಕಾರದ ಆದೇಶದಂತೆ ಜೂನ್ ಹಾಗೂ ಜುಲೈ ತಿಂಗಳಲ್ಲಿ ಯಾಂತ್ರೀಕೃತ ಬೋಟ್ಗಳ ಮೀನುಗಾರಿಕೆಗೆ ಸಂಪೂರ್ಣ ಬ್ರೇಕ್ ಬಿದ್ದಿದೆ. ಇದರ ಪರಿಣಾಮ ಮೀನುಗಾರಿಕಾ ಚಟುವಟಿಕೆಗಳಿಂದ ಸದಾ ಗಿಜಿಗುಡ್ತಾ ಇದ್ದ ಬಂದರುಗಳು ಈಗ ನಿಶ್ಶಬ್ದವಾಗಿದ್ದು, ತೀರದಲ್ಲಿ ಸಾಲು ಸಾಲು ಬೋಟ್ಗಳು ನಿಂತಿರುವ ದೃಶ್ಯ ಸಾಮಾನ್ಯವಾಗಿದೆ. ಕಳೆದ ಸೀಸನ್ನಲ್ಲಿ ಹವಾಮಾನ ಹೊಡೆತ, ಸಂಕಷ್ಟ ಎದುರಿಸಿದ ಮೀನುಗಾರರು. ಕಳೆದ ವರ್ಷ ಹೊಸ ನಿರೀಕ್ಷೆ ಹಾಗೂ ಆಶಾಭಾವನೆಯೊಂದಿಗೆ ಮೀನುಗಾರಿಕೆ ಆರಂಭಿಸಿದ್ದ ಮೀನುಗಾರರು ಹಲವು ಸವಾಲುಗಳನ್ನು ಎದುರಿಸಿದ್ರು. ಆರಂಭದಲ್ಲೇ ಸಮುದ್ರದಲ್ಲಿ ಉಂಟಾದ ವಾಯುಭಾರ ಕುಸಿತ, ಅತಿಯಾದ ಮಳೆ, ಅಲೆಗಳ ಅಬ್ಬರ ಹಾಗೂ ಹವಾಮಾನ ವೈಪರೀತ್ಯಗಳಿಂದ ಮೀನುಗಾರಿಕೆ ಚಟುವಟಿಕೆಗಳಿಗೆ ತೀವ್ರ ಹಿನ್ನಡೆಯಾಗಿತ್ತು. ಇಂತಹ ಸಂಕಷ್ಟಗಳ ನಡುವೆಯೂ ಮೀನುಗಾರರು ಸಮುದ್ರಕ್ಕಿಳಿದು ತಮ್ಮ ಜೀವನೋಪಾಯ ಮುಂದುವರೆಸಿದ್ರು. ನಿರೀಕ್ಷಿತ ಮಟ್ಟದ ಆದಾಯ ಸಿಗದೇ ಇದ್ರೂ ಮೀನುಗಾರಿಕೆ ಸಂಪೂರ್ಣ ನಿರಾಸೆ ಮೂಡಿಸಲಿಲ್ಲ. ಇದೀಗ ಸರ್ಕಾರದ ವಾರ್ಷಿಕ ನಿಷೇಧ ಆದೇಶದಂತೆ ಜೂನ್ ಹಾಗೂ ಜುಲೈ ತಿಂಗಳಲ್ಲಿ ಮೀನುಗಾರಿಕೆ ಸ್ಥಗಿತಗೊಂಡಿದ್ದು, ಮೀನುಗಾರಿಕಾ ಚಟುವಟಿಕೆಗಳಿಂದ ಗಿಜಿಗುಡ್ತಾ ಇದ್ದ ಬಂದರುಗಳು ನಿಶ್ಶಬ್ದವಾಗಿವೆ. ಈ ಅವಧಿಯಲ್ಲಿ ಬೋಟ್ಗಳ ದುರಸ್ತಿ, ಬಣ್ಣ ಬಳಿಯುವಿಕೆ ಹಾಗೂ ನಿರ್ವಹಣಾ ಕಾರ್ಯಗಳು ಜೋರಾಗಿ ನಡೆಯಲಿವೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕೇಂದ್ರ ಸರ್ಕಾರ ಮತ್ತು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮೀನುಗಾರಿಕೆ ಋತುವನ್ನು ಬ್ಯಾನ್ ಮಾಡೋದ್ರ ಮೂಲಕ ಆದೇಶ ಮಾಡಿದೆ. ಅದರಂತೆ ಜೂನ್ 1 ಜುಲೈ 31 ಅಂದರೆ 61 ದಿನಗಳ ಕಾಲ ಮೀನುಗಾರಿಕೆ ನಿಷೇಧವನ್ನು ಈಗಾಗಲೇ ಆದೇಶ ಮಾಡಲಾಗಿದೆ. ಈ ಆದೇಶದಲ್ಲಿ ಪ್ರಕಾರ ಎಲ್ಲ ಯಾಂತ್ರಿಕೃತ ದೋಣಿ ಮತ್ತು ಮೋಟಾರ್ಯುಕ್ತ ದೋಣಿಗಳಿಗೆ ನಿಷೇಧವನ್ನು ಹೇರಲಾಗಿದೆ. ಕೇವಲ 10 HP ಒಳಗಿನ ದೋಣಿಗಳಿಗೆ ಮಾತ್ರ ಮೀನುಗಾರಿಕೆಗೆ ಅವಕಾಶ ನೀಡಲಾಗಿದೆ. ಈ ಆದೇಶವನ್ನು ಎಲ್ಲ ಮೀನುಗಾರರು ಪಾಲನೆ ಮಾಡಬೇಕು. ಯಾಕಂತ ಹೇಳಿದ್ರೆ ಇದು 2 ಮುಖ್ಯ ಉದ್ದೇಶಕ್ಕಾಗಿ ಆದೇಶ ಮಾಡಲಾಗಿದೆ. ಒಂದು, ಮೀನು ಸಂತಾನೋತ್ಪತ್ತಿ ಅಭಿವೃದ್ಧಿಗಾಗಿ, ಮತ್ತು ಹವಾಮಾನ ವೈಪರೀತ್ಯದಿಂದ ಸುರಕ್ಷತೆ ದೃಷ್ಟಿಯಿಂದ ಈ ಆದೇಶವನ್ನು ಮಾಡಲಾಗಿದೆ. ಆದ್ದರಿಂದ ಎಲ್ಲ ದೋಣಿ ಮಾಲೀಕರು ಈ ಆದೇಶವನ್ನು ಪಾಲನೆ ಮಾಡಿ ಸಹಕಾರ ನೀಡಬೇಕಾಗಿ ಕೋರ್ಕೊಳ್ತೇನೆ. ಒಂದು ವೇಳೆ ಇದನ್ನು ಉಲ್ಲಂಘನೆ ಮಾಡಿದ್ದಾಗಲಿ ದಂಡ ಹಾಗೂ ಡೀಸೆಲ್ ಸಬ್ಸಿಡಿ 1 ವರ್ಷದ ಮಟ್ಟಿಗೆ ನಿಷೇಧವನ್ನು ಹೇರಬೇಕಾಗುತ್ತದೆ. ಆದ್ದರಿಂದ ಎಲ್ಲ ಪ್ರತಿ ವರ್ಷದಿಂದ ಹೇಗೆ ಸಹಕರಿಸ್ತಿರೋ ಈ ವರ್ಷ ಕೂಡ ಅದೇ ರೀತಿ ಸಹಕರಿಸಬೇಕಾಗಿ ದೋಣಿಯವರನ್ನು ನಾನು ಕೇಳ್ಕೊಳ್ತೇನೆ. ಹೊಸ ಸೀಸನ್ ಮೇಲೆ ಭಾರಿ ನಿರೀಕ್ಷೆ. ಭರ್ಜರಿ ಮೀನುಗಾರಿಕೆಗೆ ಕರಾವಳಿ ಕಾತುರ. ಇನ್ನು ಕಳೆದ ವರ್ಷ ಮೀನುಗಾರಿಕೆಗೆ ಸಾಕಷ್ಟು ಹೂಡಿಕೆ ಮಾಡಿದ್ದ ಬೋಟ್ ಮಾಲೀಕರು ಹೊರ ರಾಜ್ಯಗಳಿಂದ ಕಾರ್ಮಿಕರನ್ನ ಕರೆಸಿ ಸಮುದ್ರಯಾನಕ್ಕೆ ಸಜ್ಜಾಗಿದ್ರು. ಆದರೆ ಆರಂಭದಲ್ಲೇ ಪ್ರಕೃತಿ ವೈಪರೀತ್ಯದಿಂದ ಹಲವರು ಆರ್ಥಿಕ ಹೊಡೆತ ಅನುಭವಿಸಬೇಕಾಯಿತು. ಆದರೂ ವರ್ಷದ ಕೊನೆಯಲ್ಲಿ ಮೀನುಗಾರಿಕೆ ಕೊಂಚ ಮಟ್ಟಿಗೆ ಕೈ ಹಿಡಿದಿದೆ ಎಂದು ಮೀನುಗಾರರು ಹಾಗೂ ಬೋಟ್ ಮಾಲೀಕರು ಹೇಳುತ್ತಾರೆ. ಈ ಬಾರಿ ನಿಷೇಧಾವಧಿ ಮುಗಿದ ಬಳಿಕ ಭರ್ಜರಿ ಮೀನುಗಾರಿಕೆ ನಡೆಯುವ ನಿರೀಕ್ಷೆಯಲ್ಲಿದ್ದಾರೆ ಮೀನುಗಾರರು. ಮೀನು ಸಂತತಿ ವೃದ್ಧಿ ಮತ್ತು ಸಮುದ್ರ ಪರಿಸರ ಸಮತೋಲನ ಕಾಪಾಡುವ ಉದ್ದೇಶದಿಂದ ಜಾರಿಗೆ ಬರುವ ಈ ವಾರ್ಷಿಕ ನಿಷೇಧಾವಧಿ ಕರಾವಳಿ ಭಾಗದ ಮೀನುಗಾರರಿಗೆ ಸವಾಲಿನ ಜೊತೆಗೆ ಮುಂದಿನ ಹಂಗಾಮಿನ ಸಿದ್ಧತೆಯ ಸಮಯವೂ ಹೌದು. ಹೀಗಾಗಿ 2 ತಿಂಗಳ ಕಾಲ ಬೋಟ್ಗಳು ತೀರದಲ್ಲೇ ನಿಲ್ಲಲಿದ್ದು, ಬಂದರುಗಳಲ್ಲಿ ದುರಸ್ತಿ ಮತ್ತು ನಿರ್ವಹಣಾ ಕಾರ್ಯಗಳೇ ಪ್ರಮುಖ ಚಟುವಟಿಕೆ ಆಗಲಿವೆ. ಒಟ್ಟಾರೆ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿಯಲ್ಲಿ ಇವತ್ತಿನಿಂದ 2 ತಿಂಗಳು ಮೀನುಗಾರಿಕೆ ನಿಷೇಧ ಜಾರಿಯಾಗಿದೆ. ಮೀನುಗಾರಿಕೆ ಚಟುವಟಿಕೆಗಳು ಸ್ಥಗಿತಗೊಂಡಿದ್ರೂ ಮುಂದಿನ ಹಂಗಾಮಿನಲ್ಲಿ ಉತ್ತಮ ಮೀನುಗಾರಿಕೆ ದೊರೆಯಲಿ, ಕಳೆದ ವರ್ಷದ ನಷ್ಟಗಳನ್ನು ಭರಿಸುವಷ್ಟು ಲಾಭ ಸಿಗಲಿ ಎಂಬ ಆಶಯದಲ್ಲಿ ಮೀನುಗಾರ ಸಮುದಾಯ ಕಾಯ್ತಾ ಇದೆ. ಸ್ಪೆಷಲ್ ಡೆಸ್ಕ್, ಮಾರಿಕಾಂಬಾ ನ್ಯೂಸ್.